ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಿಜೆಪಿ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಸೋಮಣ್ಣ ಹೋಗಿದ್ದಾರೆ, ಅಶೋಕ್ ಕೂಡ ಹೋಗಿದ್ದಾರೆ. ಅಶೋಕ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಈ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇದು ಆರಾಮ್ಸೆ ಏನೋ ಒಂದು ಬ್ಯಾನರ್ ಗಲಾಟೆ. ಈಗ ಬ್ಯಾನರ್ನ ಕಟ್ಟಬೇಡ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಏನೋ DK ಶಿವಕುಮಾರ್ ಹೇಳೋರಂತೆ ನಮ್ಮ ಮನೆ ಮುಂದೆನೂ ಕಟ್ತಾರೆ. ನಿಮ್ಮ ಮನೆ ಮುಂದೆ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳೋರು ಯಾರು ಇಲ್ಲ. ನಮ್ಮ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳಿಲ್ಲ. ಕಾಂಪೌಂಡ್ ಒಳಗಡೆ ಕಟ್ಟಬಾರ್ದಷ್ಟೆ, ನಮ್ಮ ಕಾಂಪೌಂಡಿಗೆ ಕಟ್ಟಬಾರ್ದಷ್ಟೆ. ದಾರಿಯಲ್ಲಿ ಹೋಗೋ ನೀವು ಯಾವುದೋ ಲೈಟ್ ಕಂಬಗಳಿಗೆ ಕಟ್ಕೊಳ್ರಿ, ಅದು ತಪ್ಪೇ ಕಟ್ಟೋದು. ಅದಕ್ಕೂ ಪರ್ಮಿಷನ್ ತೊಗೊಬೇಕು, ಅದಕ್ಕೂ ದುಡ್ಡು ಕಟ್ಬೇಕು ನೀವು ನಗರಸಭೆಗೆ ಕಾನೂನು ಪ್ರಕಾರ ಹೋದ್ರೆ. ಕಂಬಕ್ಕೆ ಕಟ್ಟೋದಕ್ಕೂ ಕಾನೂನು ಪ್ರಕಾರ ನೀವು ಪರ್ಮಿಷನ್ ತೊಗೊಬೇಕು. ತೊಗೊಂಡಿದ್ದೀರಾ? ಇಲ್ಲ. ರೋಡಲ್ಲಿ ಕಟ್ಟಕ್ಕೆ ಪರ್ಮಿಷನ್ ತೊಗೊಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು, ಕಟ್ಟಿದ್ದೀರಾ? ಇಲ್ಲ. ಆಯಿತು, ಪೊಲೀಸವರು ಇಲ್ಲಿನ ಆಡಳಿತ ಕಾಂಗ್ರೆಸ್ ಅವರೇ ಅಂತ ನೀವು ತಿಳ್ಕೊಂಡು ಕಟ್ಕೊಳ್ಳಿ. ಆದರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟೋ ಅಂಥ ಅವಶ್ಯಕತೆ ಏನು? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕುಡ್ಕೊಂಡು, ಪ್ರೈವೇಟ್ ಗನ್ಮ್ಯಾನ್ಗಳು, ಅದು 10 ಜನ ಗನ್ಮ್ಯಾನ್ಗಳು. ಇವೇನು ಏನು ಪ್ರೈಮ್ ಮಿನಿಸ್ಟ್ರಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ, ಮಂತ್ರಿ, ಏನು ಇಷ್ಟು ಜನ ಗನ್ಮ್ಯಾನ್ಗಳು? ಪರ್ಮಿಷನ್ ಕೊಟ್ಟವ್ರು ಯಾರು ಇವರಿಗೆಲ್ಲ? ಇದು ಸ್ಪಷ್ಟವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ BJP ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿಯವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನು ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋದು. ಕಳ್ಳರೆ ಪೊಲೀಸ್ ಕಳ್ಳರ ಔಟವ್ರು. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ. ವಿಪಕ್ಷ ನಾಯಕ ಅಶೋಕ್ ಮಾತಾಡ್ತಾ ಇದ್ರು, ನಾವು ಅದನ್ನು ಕೇಳ್ತಾ ಇದ್ವಿ. ಇದೆಲ್ಲದರ ಜೊತೆಗೆ ಏನು ಅಂದರೆ, ಈ ಬಳ್ಳಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ, ರಾಮುಲು ಜೊತೆಗೆ ಅವರು ಮಾತುಕತೆ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆಗೆ ಹೋದರು. 3 ಜನ ನಾಯಕರು ಕೂತು ಮಾತುಕತೆ ಮಾಡಿದರು. ಬಳ್ಳಾರಿ ಗಲಾಟೆಯ ಬಗ್ಗೆ ಸೋಮಣ್ಣ ಎಲ್ಲ ಮಾಹಿತಿಯನ್ನು ಪಡೆದರು. ಅವರು ಕೂಡ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಬಹಳ ದಿನಗಳ ನಂತರ BJPಗೊಂದು ದೊಡ್ಡ ಅಸ್ತ್ರ ಸಿಕ್ತು. ಇದೆಲ್ಲದರ ಜೊತೆಗೆ ನೋಡಿ, ಈ ಸ್ವಲ್ಪ ಈ ಅಣ್ಣ ತಮ್ಮಂದರ ನಡುವೆ ಏನೋ ಸಂಬಂಧ ಹಳಸ್ತಾ ಇದೆ ಅನ್ನುವಂಥ ಮಾತಿತ್ತು. ಈಗ ಅಣ್ಣ ತಮ್ಮಂದರು ಒಂದಾದರು. ಜೊತೆಗೆ ರಾಮುಲು ಮತ್ತು ರೆಡ್ಡಿ ಅವ್ರ ನಡುವೆ ಅಷ್ಟಕ್ಕಷ್ಟೇ ಅನ್ನುವಂಥದ್ದಿತ್ತು. ಅದೆಲ್ಲವೂ ಕೂಡ ಸರಿಯಾಯಿತು. ಇದು ಒಂದು ಮಾತ್ರ ಸತ್ಯ, ಈ ಒಂದು ಗಲಾಟೆ ಅನ್ನುವಂಥದ್ದು ಮತ್ತೆ ಈ BJPಯನ್ನು ಒಗ್ಗೂಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಅದರಲ್ಲಿ ಯಾವುದೂ ಸಂದೇಹ ಇಲ್ಲ. ಜೊತೆಗೇನು ಅಂದರೆ ಕಾಂಗ್ರೆಸ್ ನಾಯಕರೂ ಕೂಡ ಈಗಾಗಲೇ ಏನು ಅಂದರೆ ಈ ಮೇಲಿಂದ ಮೇಲೆ ಸಭೆಗಳಾಗ್ತಾ ಇವೆ. ಜೊತೆಗೆ ಈ ದಿನ ಯಾವ್ಯಾವ ರೀತಿ ವಿಚಾರಣೆ ಮಾಡಬೇಕು, CID ಕೊಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲಿ ಇನ್ನೊಂದು ಥರದ ಬೆಳವಣಿಗೆಗಳು ನಡೀತಾ ಇವೆ. ಬನ್ನಿ, ಇವೆಲ್ಲ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೋಮಣ್ಣ ಮಾತಾಡಿದ್ದಾರೆ, ಜೋಶಿ ಅವರು ಮಾತಾಡಿದ್ದಾರೆ, ಮತ್ತು ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನು ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ
ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವಲ್ಲ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಗೊಂಡು ಎಲ್ಲ ಕಡೆ ಬಂದದ. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ, ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರನ್ನ. ಇಂಥಲ್ಲಿ ಹಾಕ್ರಿ, ಇಂಥಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿ ಒಳಗಿದ್ದೆ, ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದ್ದೆ. ಜನಾರ್ದನ್ ರೆಡ್ಡಿ ಹೇಳಿದ್ದೆ ತಪ್ಪದಂತ. ಪೊಲೀಸರು ಇದ್ದಾರಿಲ್ಲ, 100 ಮಂದಿ ತೊಗೊಂಡು ಈಗ ಕಲ್ಲು ಇದು ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು, ಅದು ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದ, ಅಥವಾ ಏನು ರಿಪಬ್ಲಿಕ್ ಆಫ್ ಇನ್ನೂ ಯಾರೋ ಅಲ್ಲಿ MLA ಇದ್ದಲ್ಲ, ನಾರಾ ಭರತ ರೆಡ್ಡಿದ? ಈ ರೀತಿ ಯಾರೇ ತಪ್ಪು ಮಾಡಲಿ, ಅದು BJP ಅವ್ರು ಮಾಡಲಿ, ಕಾಂಗ್ರೆಸ್ ಮಾಡಲಿ, ಈ ರೀತಿ ಆದಂಥದ್ದು ಅಟ್ಲೀಸ್ಟ್ ಇದು ಎಲ್ಲದರ ಪೊಲಿಟಿಕಲ್ ಭಿನ್ನಾಭಿಪ್ರಾಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋಗಿ ಎಲ್ಲ ಸಿದ್ಧಾಂತವನ್ನು ಬಿಟ್ಟು ಸುಳ್ಳು ಮಾತಾಡ್ತಾರೆ, ಇದೆಲ್ಲ ಗೊತ್ತಿದ್ದು ಸಿದ್ದರಾಮಯ್ಯನವರ ಏಜು ಮತ್ತು ಸಿದ್ದರಾಮಯ್ಯನವರ ಅನುಭವದಕ್ಕೆ ಆಧಾರದ ಮೇಲೆ ನಾನು ಹೇಳ್ತೀನಿ, ನೀವು ಇಂಥದ್ರಾಗ ಬಿಡಬಾರ್ದು. ನೀವು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವಂಥ ತಾಕತ್ತು ನಿಮ್ಮಲ್ಲಿರ್ಬೇಕು. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ನಾನು ಕೇಳಿದೆ, ಅವ್ರ ಮನೆಗೂ ಕೂಡ ಮಾತಾಡಿದೆ. ಅವ್ರು ಹೇಳ್ತಾರೆ, ನಮ್ಮ ತಂದೆಯವರು BJPಯಲ್ಲಿದ್ದಾರೆ, ಇವನೊಬ್ಬ ಕಾಂಗ್ರೆಸ್ನಲ್ಲಿ 4 ವರ್ಷದಿಂದ ಇದ್ದಾರೆ. ಈ ರೀತಿ ಎಷ್ಟು ಮನೆಗಳನ್ನ ನೀವು ತೊಂದರೆ ಕೊಟ್ಟಿರ್ಬೋದು. ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರಾ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿಂಗೆ ಗೊತ್ತಿಲ್ಲದೆ ಹೋಗಿದ್ರೆ, ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ್ರೂ ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ, ಇದು ಒಳ್ಳೆಯದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಅಧಿಕಾರಿಗಳು ಬಲಿಯಾಗ್ತಾರೆ. 2013ರಿಂದ 2018 ತನಕ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. DK ರವಿ ಬಲಿಯಾದರು, ಗಣಪತಿ ಅವರು ಬಲಿಯಾದರು, ಹಂದಿಭಾಗ ಅವರು ಬಲಿಯಾದರು. ಅಧಿಕಾರಿಗಳನ್ನು ಪ್ರೆಷರ್ ಮಾಡಿ, ಅಧಿಕಾರಿಗಳಿಂದ ವಸೂಲಿ ಮಾಡಿ, ಅಧಿಕಾರಿಗಳು ಮತ್ತೆ ಅವರು ಕೊಟ್ಟಂತ ಹಣಕ್ಕೆ ಜನರಿಂದ ವಸೂಲಿ ಮಾಡಿ ಅವರನ್ನು ಪ್ರೆಷರ್ಗೆ ತಳ್ಳುವಂತ ಒಂದು ಪರಿಪಾಠವನ್ನ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಬಂದಿದೆ. ಇನ್ನು ಈ ಬಳ್ಳಾರಿ ಗಲಾಟೆಯನ್ನು CID ತನಿಖೆಗೆ ಒಪ್ಪಿಸಲಿಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CM ಜೊತೆಗೆ ನಾನು ಇದನ್ನು ಮಾತಾಡ್ತೀನಿ, ಇದನ್ನು CIDಗೆ ಒಪ್ಪಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪರಮೇಶ್ವರ್. ಇನ್ನು SP ಪವನ್ ನೆಜ್ಜೂರ್ ಅವ್ರ ಬಗ್ಗೆನೂ ಕೂಡ ಅವ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಜ, SP ಅವರಿಗೆ ಬೇಸರ ಆಗಿದೆ, ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ, ನಾನು ಕರೆದು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಗನ್ ಲೈಸೆನ್ಸ್ ಬಗ್ಗೆನೂ ಕೂಡ ಪರಮೇಶ್ವರ್ ಮಾತಾಡಿದ್ದಾರೆ. ನಾವೇನೂ ಹೊಸ ನಿಯಮ ಮಾಡಿಲ್ಲ, ಅಗತ್ಯ ಇದ್ದರೆ ಕೇಂದ್ರಕ್ಕೆ ಪತ್ರ ಬರಿತೀವಿ ಅಂದಿದ್ದಾರೆ. ಇಲ್ಲಿ ಇದ್ದವ್ರ ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ DGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನು ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕು ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ಇದು ಕೋಇನ್ಸಿಡೆನ್ಸು ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ, ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅಲ್ಲ, ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರು ಅಲ್ಲಿಂದ ಅವರಿಗೆ ಮನಸ್ಸಿಗೆ ಬೇಜಾರಾಯಿತು ಹಾಗೆ ಅಂತೇಳಿ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿ
ಅವರ ಯಾರೋ ಅವ್ರ ಸ್ನೇಹಿತರು ಅವ್ರದ್ದೇನೋ ಎಸ್ಟೇಟ್ ಇತ್ತು ಅಂತ ಅಲ್ಲಿ ರೆಸ್ಟ್ ತೊಗೊಂಡು ಆಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದರು. ಅವರಿಗೆ ಸ್ವಾಭಾವಿಕವಾಗಿ ಅವರಿಗೆ ತಕ್ಷಣ ಟ್ರಾನ್ಸ್ಫರ್ ಮಾಡಿದರು ಅನ್ನೋದು ಇದು ಬೇಜಾರಿದ್ದೇ ಇರುತ್ತೆ. ಲೈಸೆನ್ಸ್ ಕೊಡಬೇಕಾದ್ರೆ ಈಗಾಗಲೇ ನ್ಯಾಷನಲಿ ಅದಕ್ಕೆ ಗೈಡ್ಲೈನ್ಸ್ ಮಾಡಿದ್ದಾರೆ, ಅದನ್ನೇ ಸ್ಟೇಟ್ನವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಬರೀ ನಾವಷ್ಟಕ್ಕೆ ಮಾಡಿದರೆ ಆಗೋದಿಲ್ಲ, ಇಟ್ಸ್ ಎ ನ್ಯಾಷನಲ್ ಪಾಲಿಸಿ. ಒಂದು ವೇಳೆ ಅದರ ಅಗತ್ಯತೆ ಇದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ. ಸೊ ಇದು ಸಂಗತಿ. ಇನ್ನು ಈ ತಮ್ಮದೇ ಆದಂಥ ಪಡೆಗಳನ್ನು ಇಟ್ಕೊಂಡಿರ್ತಾರಲ್ಲ ಈ ಸುತ್ತಮುತ್ತ ತಮ್ಮ ರಕ್ಷಣೆಗೋಸ್ಕರ, ಅವ್ರಿಗೆ ಕೆಲವೊಂದು ನೀತಿ ನಿಯಮಗಳಿವೆ. ಅವ್ರಿಗೇನಾದರೂ ಎಲ್ಲ ರೀತಿಯ ಟ್ರೈನಿಂಗನ್ನು ಕೊಡಲಾಗಿರುತ್ತೆ, ಎಲ್ಲ ಸರಿ. ಅವರ ಮಾನಸಿಕ ಸ್ಥಿತಿಗತಿಗಳು ಕೂಡ ನೆಟ್ಟಗಿರಬೇಕು. ಜೊತೆಗೇನು ಅಂದರೆ ಯಾವುದೇ ಕಾರಣಕ್ಕೂ ಅವರು ನಿಯಮ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ PSA RA ನಿಯಮ ಇದೆ, ಖಾಸಗಿ ಭದ್ರತಾ ಏಜೆನ್ಸಿಗಳ ಕಾಯ್ದೆ. ಅದೇನು ಅಂದರೆ ನೀವು ಏಕಾಏಕಿ ಗುಂಡು ಹಾರಿಸೋದು, ಈ ಗಲಾಟೆ ಮಾಡೋದು, ಗದ್ದಲ ಮಾಡೋದು, ಜೊತೆಗೇನು ಅಂದರೆ ಯಾರ ಮೇಲೋ ಅವ್ರಿಗೆ ಎದ್ವಾ ಫೈರ್ ಮಾಡಿಬಿಟ್ವಿ, ಆ ರೀತಿ ಯಾವುದನ್ನು ಕೂಡ ಮಾಡೋಂಗಿಲ್ಲ, ಜನರನ್ನು ಬೆದರಿಸಂಗಿಲ್ಲ ಅಂತ. ಈ 3 ಜನ ಈ ಪಂಜಾಬ್ನವ್ರು ಬಂದಿದ್ದಾರಲ್ಲ, ಇದ್ರಲ್ಲ ಇವ್ರು ಹೆಂಗೆ ಗುಂಡು ಹಾರಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕಾಗಿದೆ. ನೋಡೋಣ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ತನಿಖೆ ಮಾಡ್ಬೋದು ಅಂತ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.